ಮೊದಲು ಕಾಯಂ ಉದ್ಯೋಗ ಇತ್ತು. ಮುಂದೆಯೂ ನಮಗೆ ಕಾಯಂ ಉದ್ಯೋಗ ನೀಡಬೇಕಂತ ನಾವು ಅದಕ್ಕೋಸ್ಕರ ನಾವು ವೆಯ್ಟ್ ಮಾಡ್ತಾ ಇದ್ದೇವೆ. ಇಂಟರ್ವ್ಯೂ ಅಥವಾ ಟೆಸ್ಟ್ ಮಾಡದೆ ಡೈರೆಕ್ಟ್ ಆಗಿ ಸ್ಪೆಷಲ್ ಕೇಸ್ನ ಮೂಲಕ ನಿರ್ವಸಿತರು ಎಂದು ಪರಿಗಣಿಸಿ ಗೇಲ್ನಲ್ಲಿ ಕಾಯಂ ಉದ್ಯೋಗಗೊಳಿಸಬೇಕಾಗಿ ನಾವು ಅವರನ್ನು ಕೇಳಿಕೊಳ್ತಿದ್ದೇವೆ. ದಯವಿಟ್ಟು ನಮ್ದಂದರೆ ಈಗ ಜೀವನ ಸಾಗಿಸೋದು ಕೂಡ ತುಂಬ ಕಷ್ಟ ಆಗಿದೆ ನಮಗೆ. ನಾವು 2014ರಿಂದ 2020ರವರೆಗೆ 7 ವರ್ಷ ದುಡಿದಿದ್ದೇವೆ. ನಂತರ ಇದು NCLTಗೆ ಹೋಗಿ ಈಗ ಗೇಲ್ ಕಂಪನಿ ಟೇಕ್ ಓವರ್ ಮಾಡಿದೆ. ಈಗ ಒಂದು ಭರವಸೆಯಲ್ಲಿದ್ವಿ ನಾವು NCLTಗೆ ಹೋಗಿ ಒಂದು ಒಳ್ಳೆ ಕಂಪನಿ ಬರ್ತದೆ, ಅದಕ್ಕೆ ನಾವು ಕಾಯಂ ಉದ್ಯೋಗರಾಗಿ ಹೋಗ್ತೇವೆ ಅಂತ. ಈಗ ಅದಕ್ಕೂ ನಮಗೆ ತಣ್ಣೀರು ಎರಚಿದಾಗೆ ಆಗಿದೆ. ಅಂದರೆ ಅದಕ್ಕೆ ಕಾದು ಈಗ ಕೊನೆಗೆ ಅವರು ನಮ್ಮನ್ನು ಕಾಯಂ ಉದ್ಯೋಗ ನೀಡದೆ ಕಾಂಟ್ರಾಕ್ಟ್ ಬೇಸಲ್ಲಿ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಎಂಥ ಶ್ಯೂರಿಟಿ ಇಲ್ಲ, ಏನಾಗ್ತದೆ ಅಂತ ಗೊತ್ತಿಲ್ಲ ಒಳಗೆ ಹೋದ್ಮೇಲೆ ನಮಗೆ. ನಾವು ಇದಕ್ಕೆ ಕಾಯ್ದಂದರೆ ನಮಗೆ ಮೊದಲು ಕಾಯಂ ಉದ್ಯೋಗ ಇತ್ತು. ಮುಂದೆಯೂ ನಮಗೆ ಕಾಯಂ ಉದ್ಯೋಗ ನೀಡಬೇಕಂತ ನಾವು ಅದಕ್ಕೋಸ್ಕರ ನಾವು ವೆಯ್ಟ್ ಮಾಡ್ತಾ ಇದ್ದೇವೆ. ಇನ್ನು ಎಲ್ಲ ಕಡೆ ಮನವಿ ಎಲ್ಲ ಮಾಡಿದ್ದೇವೆ. ಅವರ ಏನು ಬರ್ತದೆ ಅಂತ ಡೆಲ್ಲಿಯಲ್ಲಿ ಇನ್ನೂ ಮೀಟಿಂಗ್ ಆಗಲಿಕ್ಕಿದೆ, ಅದೆಲ್ಲ ಆಗಲಿಕ್ಕಿದೆ. ಅವರದು ಏನು ನಮಗೆ ಸ್ಪಂದನೆ ಬರ್ತದೆ ಅಂತ ಇನ್ನೂ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವು ಕಾಯ್ತಾ ಇದ್ದೇವೆ. ಕಾಂಟ್ರಾಕ್ಟಿಗೆ ಒಳಗೆ ಹೋದರೂ ಅದರ ನಮಗೆ ಅಷ್ಟು ಶ್ಯೂರಿಟಿ ಇಲ್ಲ, ಧೈರ್ಯ ಇಲ್ಲ ಯಾವುದಕ್ಕೂ, ಏನು ಒಳಗೆ ಏನಾಗ್ತದೆ ತದನಂತರ ಅಂತ. ಅದಕ್ಕೆ ದಯವಿಟ್ಟು ನಮ್ಮದಂದರೆ ಈಗ ಜೀವನ ಸಾಗಿಸೋದು ಕೂಡ ತುಂಬ ಕಷ್ಟ ಆಗಿದೆ ನಮಗೆ. ಕಾಂಟ್ರಾಕ್ಟಲ್ಲಿ ಇಟ್ಟರೂ ಕೂಡ ಅದು ಎಷ್ಟು ಹೇಳಿದ್ರೆ ನಮಗೆ ಭರವಸೆ ಇಲ್ಲ ಅದರ ಬಗ್ಗೆ. ದಯವಿಟ್ಟು ನಮಗೆ ಒಂದು ನಮ್ಮ ಕಾಯಂ ಉದ್ಯೋಗ ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ, ಮನವಿ ಮಾಡಿಕೊಳ್ತಾ ಇದ್ದೇನೆ. ದಯವಿಟ್ಟು ನಮಗೆ ತುಂಬ ಜೀವನ ಸಾಗಿಸೋದು ತುಂಬ ಕಷ್ಟ ಆಗಿದೆ. ತುಂಬ ಲೋನ್ ಇದೆ, ಮಕ್ಕಳಿಗೆ ಎಜುಕೇಷನ್ ಅದೆಲ್ಲ ತುಂಬ ಕಷ್ಟ ಇದೆ. ಫ್ಯಾಮಿಲಿಯನ್ನು ನೋಡಬೇಕು, ವೃದ್ಧರಿದ್ದಾರೆ, ವಯಸ್ಕರೆಲ್ಲ ಇದ್ದಾರೆ. ಸೊ ನಾವೀಗ ಕಾಯಂ ಉದ್ಯೋಗವಾಗಿ ಅದನ್ನು ನಾವು ಭರವಸೆಯಿಂದ ಕಾಯ್ತಾ ಇದ್ದೇವೆ. SEZಗೆ ಭೂಮಿಯನ್ನು, ನಮ್ಮ ಫಲವತ್ತಾದ ಭೂಮಿಯನ್ನು ನೀಡಿ ನಿರ್ವಸಿತರಾದವರು 2007ರಲ್ಲಿ ನಮಗೆ SEZನವರು KPTಯಲ್ಲಿ 3 ವರ್ಷಗಳ ಕಾಲ ತರಬೇತಿಯನ್ನು ನೀಡಿರುತ್ತಾರೆ, ಟೆಕ್ನಿಕಲ್ ತರಬೇತಿಯನ್ನು ನೀಡಿರುತ್ತಾರೆ. ಆದ ನಂತರ 2014ರಲ್ಲಿ ನಮಗೆ ಗೌರ್ಮೆಂಟ್ ಆರ್ಡರ್ನ ಪ್ರಕಾರ ಜಿಲ್ಲಾಧಿಕಾರಿಯವರ ಆದೇಶದಂತೆ ನಾವು 2014ರಲ್ಲಿ JBF ಪೆಟ್ರೋಕೆಮಿಕಲ್ಸ್ ಎಂಬ ಈ SEZನೊಳಗಿರುವ ಕಂಪನಿಯಲ್ಲಿ ಸೇರಿರುತ್ತೇವೆ. ನಾವು MP ಅವರನ್ನು ಸಂಪರ್ಕಿಸಿದಾಗ ಅವರು ನಮಗೆ ಭರವಸೆ ನೀಡಿದರು. ಈ ಬಗ್ಗೆ ನಾನು ಕೇಂದ್ರ ಸರ್ಕಾರದಲ್ಲಿ ಅಂದರೆ ಇದಕ್ಕೆಲ್ಲ ಬರುವುದು ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸೇ ಬರುವುದು. ನಾನು ಅವರ ಜೊತೆ ಮಿನಿಸ್ಟರ್ನ ಜೊತೆ ಒಂದು ರೀತಿಯ ಮಾತುಕತೆ ನಡೆಸುತ್ತೇನೆ ಎಂದು ಹೇಳಿದ್ದರು. ಅದಾದ ಕೆಲವು ದಿನಗಳಲ್ಲಿ ಅವರು ನಮ್ಮ ಬಗ್ಗೆ ಒಂದು ಮನವಿಯನ್ನು ಸಲ್ಲಿಸಿರುತ್ತಾರೆ. ನಂತರ ಆ ಮನವಿಯ ಬಗ್ಗೆ ಅಂದರೆ ಅದು ಫಾಲೋ ಅಪ್ ಮಾಡೋದು ಮತ್ತು ಅದರ ಬಗ್ಗೆ ಏನು ನೆಕ್ಸ್ಟ್ ಪ್ರೋಸೆಸ್ ಮಾಡುವುದನ್ನು ಇವಾಗ ಅದೇ ಹೇಳಿದ್ದಾರೆ. ನೆಕ್ಸ್ಟ್ ವೀಕಲ್ಲಿ ಅಂದರೆ ಇವಾಗ ಏನು ಬಜೆಟ್ ನಡೀತಾ ಇದೆ, ಇವಾಗ ಹೋಗ್ತಿದ್ದೀನಿ ಡೆಲ್ಲಿಗೆ, ಅದರ ಬಗ್ಗೆ ಕೂಲಂಕುಷವಾಗಿ ಏನಾದರೂ ವಿಷಯಗಳಿವೆ ಎಂದು ಇನ್ಫಾರ್ಮೇಷನ್ ತರ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿಂದ ಜಿಲ್ಲಾಧಿಕಾರಿಯವರು ಈ ಕಂಪನಿಯವರನ್ನು ಕರೆದು ನಮ್ಮ ಬಗ್ಗೆ ಕೂಲಂಕುಷವಾಗಿ ಸಭೆಯಲ್ಲಿ ಮಾಹಿತಿಯನ್ನು ಪಡೆದರು. ಆ ಸಭೆಯಲ್ಲಿ ಬಂದ ಮಾಹಿತಿ ಪ್ರಕಾರ ಕಂಪನಿಯವರು ಏನು ಹೇಳುವುದೆಂದರೆ, ಕೆಲವು ಕೇಂದ್ರ ಸರ್ಕಾರದ ನೀತಿಗಳ ಒಂದು ಪ್ರಕಾರ ಒಂದು ಸರ್ಕಾರಿ ಉದ್ಯೋಗ ಸಿಗಬೇಕಿದ್ದರೆ ಅವರು ಕೆಲವು ಹಂತದ ಟ್ರೈನಿಂಗು, ಇಂಟರ್ವ್ಯೂ ಅಂಥದ್ದುಗಳನ್ನೆಲ್ಲ ಪಾಸಾಗಿ ಹೋಗಬೇಕು ಎನ್ನುವುದು ಕೇಂದ್ರ ಸರ್ಕಾರದ ರೂಲ್ಸ್ ಆಗಿರುತ್ತದೆ. ಆದರೆ ನಾವು ಇರುವುದು ಒಂದು ಸ್ಪೆಷಲ್ ಕ್ಯಾಟಗರಿ, ಅಂದರೆ ಜಾಗ ಕೊಟ್ಟು ನಿರ್ವಸಿತರ ಆದ್ದರಿಂದ ಕರ್ನಾಟಕ ಗೌರ್ಮೆಂಟಿನ ಆರ್ಡರ್ನ ಪ್ರಕಾರ ನಮಗೆ ಇಂಟರ್ವ್ಯೂ ಅಥವಾ ಬೇರೆ ಯಾವುದೇ ಟೆಸ್ಟ್ಗಳು ಮಾಡಬಾರದು ಎಂದು ಆಲ್ರೆಡಿ ಕರ್ನಾಟಕ ಸರ್ಕಾರ ಆರ್ಡರ್ ಇರುತ್ತದೆ. ನನ್ನ ಹೆಸರು ಸಂದೇಶ್ ಅಂತ. ನಾನು ಅಲ್ಲಿ 8 ವರ್ಷಗಳಿಂದ ಕಾಯಂ ಉದ್ಯೋಗಿಯಾಗಿ ಕೆಲಸ ಮಾಡ್ತಿದ್ದೇನೆ. ಇಲ್ಲಿ ನಾವು 75 ಜನ ನಿರ್ವಸಿತರು ಇಲ್ಲಿ ಇದ್ದೇವೆ. ಈ ಕಂಪನಿಯಲ್ಲಿ ಉದ್ಯೋಗ ನಡೆಸ್ತಾ ಇದ್ದೇನೆ. ನಾವು ಜಾಗ ಕೊಟ್ಟುಬಿಟ್ಟು, ಫಲವತ್ತಾದ ಜಾಗವನ್ನು ಕೊಟ್ಟುಬಿಟ್ಟು ಕರ್ನಾಟಕ ಸರ್ಕಾರದ ಆದೇಶದ ಮೇರೆಗೆ ನಾವು ಇಲ್ಲಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಾ ಇದ್ದೇವೆ. ಈಗ ನಮಗೆ ಗೇಲ್ ಕಂಪನಿಯವರು ಬಂದುಬಿಟ್ಟು ನೀವು ಪರ್ಮನೆಂಟ್ ಉದ್ಯೋಗಿಯಾಗಿ ಇದ್ದಿದ್ದೀವಿ ಇಲ್ಲಿ JBF ಕಂಪನಿಯಲ್ಲಿ, ಈಗ ನೀವು ಕಾಂಟ್ರಾಕ್ಟಲ್ಲಿ ಬನ್ನಿ ಅಂತ ನಮಗೆ ಅವರು ತಿಳಿಸಿರುತ್ತಾರೆ. ಆದ್ದರಿಂದ ನಾವು ಎಲ್ಲರಿಗೂ ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ. ಏನೆಂದರೆ ನಮಗೆ ಹಿಂದಿನದಂತೆ ಪರ್ಮನೆಂಟ್ ಉದ್ಯೋಗಿಯಂತೆ ನಾವು ಮುಂದಿನ ಕಂಪನಿಯಲ್ಲಿ ಕೂಡ ಇದನ್ನು ಮುಂದುವರಿಸಬೇಕಾಗಿ ನಾವು ಎಲ್ಲರಲ್ಲಿ ಮನವಿಯನ್ನು ಮಾಡಿರ್ತೇವೆ.